ಹೇಳಿ ಅಕ್ಕ, ಪ್ಲೀಸ್. ನೋಡು ಚಂದ್ರ, ನಾನು ಹಿಂದೆ ಲಾರಿ ಓಡಿಸ್ತಾ ಇದ್ದಾಗ ಉತ್ತರ ಭಾರತ ಕಡೆ ಜಾಸ್ತಿ ಪ್ರಯಾಣ ಮಾಡ್ತಿದ್ದೆ. ಒಂದ್ಸತಿ ಹೋದ್ರೆ ತಿಂಗಳಾಂಗಟ್ಲೆ ಹಿಡಿಯೋದು ವಾಪಸ್ ಬರೋದಕ್ಕೆ. ಹಾಗೆ ಒಂದ್ಸತಿ ಗುಜರಾತ್ಗೆ ಹೋದಾಗ ಅಲ್ಲಿನ ಒಂದು ಡಾಬಾದಲ್ಲಿ ಸಿಕ್ತವಳೆ ಈ ಕೋಮಲ. 3 ತಿಂಗಳ ಮಗು ಜೊತೆ ಅವಳು ಗಂಟ ಆಟ ಹಬ್ಬ ನಡೆಸ್ತಾ ಇದ್ರಮ್ಮ. ನಾನು ಒಂದ್ 2-3 ತಿಂಗಳು ಬಿಟ್ಟು ಮತ್ತೆ ಗುಜರಾತ್ಗೆ ಹೋದಾಗ ಅವಳು ಬೆಳಗ್ತಾ ಇದ್ದೆ ಒಂದು ಸುಸ್ತಿ ಗೊತ್ತಾಯ್ತು. ಆಗ ಅಲ್ಲಿ ಅಂತ ಲೋಕಲ್ ವ್ಯಕ್ತಿ ಒಬ್ಬ ಅವಳನ್ನ ನನ್ನ ಮದುವೆ ಮಾಡ್ಕೋ ಅಂತ ಪೀಡಿಸ್ತಾ ಇದ್ನಂತೆ. ಅದಕ್ಕೆ ಅವಳು ಅವನ ಕಾಟ ತಡೀಲಾದೆ ನನ್ನ ಮೋಳು ಕರ್ಕೊಂಡೋಗಿ ನಾ ಬಂದ್ಬಿಡ್ತೀನಿ ಅಂತ ಅವಳು ಆಡಿದ್ಲು. ನಾನು ಅವಳ ಮಗುನ ನಮ್ಮೂರು ಕರ್ಕೊಂಬಂದಪ್ಪ. ಅಂಕಲ್, ನಿಮ್ಮಿಬ್ರ ಮಧ್ಯೆ ಯಾವ ಸಂಬಂಧನೂ ಇರ್ಲಿಲ್ವಾ? ಚೇಚೆ, ಆ ಥರದ್ದು ಯಾವತ್ತೂ ಇಲ್ಲಪ್ಪ. ಒಂಟಿ ಹೆಣ್ಣು ತನ್ನ ಚಿಕ್ಕ ಮಗು ಜೊತೆ ಹೊರಗಡೆ ಎಲ್ಲಿ ಹಾಕೊಂಡು ನನ್ನ ಮನೇಲಿ ಆಶ್ರಯ ಕೊಟ್ಟೆ. ಅವಳು ನಮ್ಮನೇಲೇ ಇದ್ದಿದ್ದರಿಂದ ಜನಗಳೆಲ್ಲ ಅವಳ ನನ್ನ 2ನೇ ಹೆತ್ತಿ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ಒಂದು ಹೆಣ್ಣಿನ ನೋವು, ಅಸಹಾಯಕತೆ, ಅವಳ ಕಷ್ಟದ ಜೀವನ, ಇದನ್ನೆಲ್ಲ ನೋಡಿದ ನನಗೆ ಜನಗಳ ಮಾತಿಗೆ ಬೆಲೆ ಕೊಡ್ಬೇಕು ಅಂತ ಅನ್ನಿಸ್ಲಿಲ್ಲ. ಅಂಕಲ್, ಮತ್ ಅವ್ರೇ ನಿಮ್ಮನೆಯಿಂದ ಹೋದ್ರು? ಅಯ್ಯೋ, ಅದೊಂದು ದೊಡ್ಡ ಕಥೆನಮ್ಮ. ಕಥೆನಾ? ಅದೇ ನಾನು ಮತ್ತೆ ಗುಜರಾತ್ಗೆ ಹೋದಾಗ ಕೋಮಲ ಒಂದು ಕತೆ ಹೇಳಿದ್ಲಲ್ಲ, ಯಾರೋ ಒಬ್ಬ ನನ್ನ ಪೀಡಿಸ್ತಾ ಇದ್ದ ಅಂತ. ಒಂದಿನ ಅವಳು ನೋಡ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟ. ಆಗ ಅವಳು ಏನ್ ಮಾಡಿದ್ಲು ಗೊತ್ತಾ, ಮಗು ನನ್ನ ನೀನೇ ಅವ್ರಿಗೆ ಹಿಂಸೆ ಕೊಟ್ಟು ಮನೆಯಿಂದ ಆಚೆ ಹಾಕಿರ್ತೀಯ. ಅವ್ರ ಇನ್ಮೇಲಿಂದ ಈ ಮನೇಲೆ ಹೇಳ್ತಾರೆ ನಿನಗೆ ಇಷ್ಟ ಇಲ್ಲ ಅಂದ್ರೆ ನೀನೇ ಈ ಮನೆ ಬಿಟ್ಟು ಹೋಗು. ಅಂಕಲ್, ಈ ಸಮಾಜದಲ್ಲಿ ಒಂದ್ ಹೆಣ್ಣಿನ ಬಗ್ಗೆ ಇರೋ ಆಲೋಚನೆಗಳೇ ಬೇರೆ. ಅದ್ರಲ್ಲೂ ಅವಳು ಒಂಟಿ ಏನು ಅಂತ ಗೊತ್ತಾದ್ರೆ ಅವಳನ್ನ ನೋಡೋ ರೀತಿನೇ ಬೇರೆ. ಆದ್ರೆ ನೀವು ನಿಮಗೆ ಅವಮಾನ ಆಗುತ್ತೆ ಅಂತ ಗೊತ್ತಿತ್ತು ಅವರನ್ನ ಮನೆ ಕರ್ಕೊಂಡು ಬಂದು ಆಶ್ರಯ ಕೊಟ್ಟಿದ್ದೀರಾ. ಯಾರೋ ಬಿಟ್ಟೋಗಿರೋ ಮಗುನ ನಿಮ್ಮ ಮಕ್ಳ ಜೊತೆಗೆ ನಿಮ್ ಮಗನ್ ತರನೇ ಸಾಕಿ ಬೆಳೆಸಿದಿರಲ್ಲ. ನಿಜವಾಗ್ಲೂ ಇದನ್ನೆಲ್ಲ ಯಾರು ಮಾಡ್ತಾರ ಅಂಕಲ್? ಯಾರ ಮನೇನ ನನ್ನ ಮಗ ಅಲ್ಲ ಅಂತ ಕೆಲವು ಸಂಬಂಧಗಳು ರಕ್ತದಲ್ಲಿ ಬೆರೆತು ಹೋಗುತ್ತವ. ಅಂಕಲ್, ಮೈ ನಿಮ್ಗೆ ಅಷ್ಟೆಲ್ಲ ಬೈದ್ರು ನೀವು ಒಂದ್ ಮಾತು ಆಡ್ಲಿಲ್ಲ. ಆ ಕೋಪದಲ್ಲಾದ್ರೂ ಈ ವಿಷಯ ಎಲ್ಲ ಅವ್ನಿಗೆ ಹೇಳ್ಬೇಕು ಅಂತ ಅನಿಸ್ಲಿಲ್ವಾ ಅಂಕಲ್? ನಾನು ನಿಜವಾದ ತಂದೆ ಅಲ್ಲ ಅಂತ ಗೊತ್ತಾದ್ರೆ ಅವನು ಎಡೆ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ಬೋದಮ್ಮ. ಅವನೇನು ಸಣ್ಣ ಹುಡುಗ ಕಣಮ್ಮ, ಅವ್ನು ಬೇರೆ ನಂಗೇನಾಗತ್ತಮ್ಮ. ಅಯ್ಕೊಳ್ಳಿ ಬಿಡುವ ಅವನು. ಯಾಕಂದ್ರೆ ಇದಕ್ಕೆಲ್ಲ ಅಳ್ತಾ ನಿಂತ್ಕೊಂಡಿದ್ಯಾ? ಹೋಗು ಮನೆಯಲ್ಲಿ ಏನೋ ಕೊಡ್ತೀಯಲ್ಲ, ಲ್ಯಾಪ್ಟಾಪ್ ಏನೋ ಅಂತೀಯಲ್ಲ, ಹೋಗಿ ಅದನ್ನ ಕೊಟ್ಟೋಗು. ನಿಮ್ ತರ ಯಾರು ಇರಲ್ಲ ಅಂಕಲ್. ತಾನ್ ಹೆತ್ತಿರೋ ಮಕ್ಳನ್ನೇ ಬೀದಿ ಪಾಲ್ ಮಾಡೋ ಜನ ಇರೋ ಈ ಕಾಲದಲ್ಲಿ ನಿಮ್ ಮಗ ಅಲ್ಲ ಅಂತ ಗೊತ್ತಿದ್ದು ನಿಮ್ ಮಕ್ಳಿಗಿಂತ ಹೆಚ್ಚಾಗಿ ಮೈನ ಸಾಕಿ ಸಲಹಿದಿರ. ನೀವು ನಿಜವಾಗ್ಲೂ ಗ್ರೇಟ್ ಅಂಕಲ್, ನಿಜವಾಗ್ಲೂ ಗ್ರೇಟ್. ಚಂದನ, ಇದೆಲ್ಲ ಮೈಗೆ ಯಾವುದೇ ಕಾರಣಕ್ಕೂ ಗೊತ್ತಾಗೋದು ಬೇಡಮ್ಮ. ಯಾಕೆಂದ್ರೆ ಅವರಮ್ಮ ಮನೆ ಬಿಟ್ಟು ಹೋಗಿರೋದ್ರಿಂದ ಅವಳು ತುಂಬಾ ನೋವಾಗಿದ್ದಾರೆ. ಈಗ ಇದೆಲ್ಲ ಗೊತ್ತಾಯ್ತು ಅಂತಂದ್ರೆ ಅವ್ರು ತುಂಬಾ ನೋಡ್ಕೊಳ್ತಾರಪ್ಪ. ಪ್ಲೀಸ್. ಎಲ್ಲ ನೋವನ್ನು ತನ್ನೊಳಗೆ ಇಟ್ಕೊಂಡು ಏನೋ ಆಕಿ ಇಲ್ಲ ಅನ್ನೋ ತರ ಬರಕೋಗಲೆ ಬಹುಶಃ ತಟ್ಟೆಗೆ ಮಾತ್ರ ಗೊತ್ತಿರೋದು ಅನ್ಸುತ್ತೆ. ಅಪ್ಪ ಅಂದ್ರೆ ಆಕಾಶ ಅನ್ನೋ ಮಾತು ಸುಮ್ಮನೆ ಬಂದಿಲ್ಲ. ಅಣ್ಣ, ನೀವ್ಯಾವಾಗ ಬಂದ್ರಿ? ಗೊತ್ತಾಯ್ತವ. ಹಾಗಾದ್ರೆ ಅಂಕಲ್ ಹೇಳಿದ್ದು ಅಣ್ಣ ಈ ವಿಷಯವನ್ನ ನಿಮ್ಗೆ ಗೊತ್ತಿತ್ತ? ಇಲ್ಲವ, ಇಷ್ಟೆಲ್ಲ ನನಗೆ ಗೊತ್ತಿರಲಿಲ್ಲ. ನಿನಗೆ ಹೇಳ್ದಾಗ ನನಗೂ ಪೂರ್ತಿ ವಿಷಯ ಗೊತ್ತಾಗಿತ್ತು. ಆಗ ಚಿಕ್ಕೋರಿದ್ದಾಗ ಒಂದಿನ ಅಪ್ಪ ಮೈ ಅವರ ಅಮ್ಮನ ಇದಕ್ಕಿದ್ದಾಗೆ ಮನೆ ಕರ್ಕೊಂಬಂದ್ರು. ಆದ್ರೆ ಇಷ್ಟೆಲ್ಲ ಕಥೆ ಇದೆ ಅಂತ ನನಗೆ ಗೊತ್ತಿರಲಿಲ್ಲಮ್ಮ. ಇಷ್ಟು ಒಳ್ಳೆ ಮನ್ಸಿರೋ ಅಂಕಲ್ ಅವ್ರು ಹೇಳ್ತೀನಿ ಹೇಗೆ ನನ್ನ ಕೊಲೆ ಮಾಡೋದಕ್ಕೆ ಸಾಧ್ಯ? ಅದ್ರ ಬಗ್ಗೆ ನನಗೂ ಗೊತ್ತಿಲ್ಲಮ್ಮ. ನಾನು ಸುಮಾರು ಒಂದು 10 ವರ್ಷದಲ್ಲಿದ್ದಾಗ ಪೊಲೀಸರು ಮನೆಗೆ ಬಂದ್ರು. ಅಪ್ಪನ ಅರೆಸ್ಟ್ ಮಾಡ್ಕೊಂಡು ಹೋದ್ರು. ಆಮೇಲೆ ಕೆಲವು ವರ್ಷ ನನ್ನ ತಮ್ಮದಿನ ನಾನು ಅರೆಸ್ಟ್ ಆಗ್ತೆ. ಅಪ್ಪ ಶಿಕ್ಷೆಯನ್ನು ಮುಗಿಸಿ ವಾಪಸ್ ಬಂದಾಗ ನಾನು ಅವ್ರನ್ನ ಯಾರು ಕೇಳಕ್ ಹೋಗ್ಲಿಲ್ಲಮ್ಮ. ಹೀಗೆ ಇಷ್ಟು ವರ್ಷಗಳು ಕಳೆದೋಯ್ತಮ್ಮ. ಅಣ್ಣ, ನೋಡಮ್ಮ ಚಂದ್ರ, ಈ ಯಾವ ವಿಷಯನೂ ನನ್ನ ತಮ್ಮತ್ತಿರಿಗೆ ಹೇಳಕ್ ಹೋಗ್ಬೇಡಪ್ಪ. ಅಲ್ಲ, ಇಷ್ಟು ವರ್ಷ ಹೇಗಿದ್ವೋ ಇನ್ನು ಮುಂದೆನೂ ಹಾಗೆ ಬಿಡ್ತೀರಿ. ಈಗೆಲ್ಲ ಆಗಿದೆ ಅಂತ ಅವ್ರಿಗೆ ಗೊತ್ತಾಗದೆ ಬೇಡ. ಇದು ಚಂದನ, ಅಳ್ಬಿಡ ಮಗಿದು ಸಮಾಧಾನ ಮಾಡ್ಕೊ. ಅಣ್ಣ, ನಿಮ್ಗಳ ಬಗ್ಗೆ ನಿಮ್ ಮನೆ ಬಗ್ಗೆ ಊರಲ್ಲಿ ಜನ ಏನ್ ಬೇಕಿದ್ರು ಮಾತಾಡ್ಬೋದು. ಆದ್ರೆ ನಿಮ್ಮೆಲ್ಲರ ಮೇಲೂ ನನ್ಗೆ ಗೌರವ ಜಾಸ್ತಿ ಆಯ್ತಣ್ಣ. ಅಣ್ಣ, ತಾನ್ ಜನ್ಮ ಕೊಟ್ಟಿಲ್ಲ, ಅದು ತನ್ ಮಗನ್ ತರಾನೇ ಸಾಕಿ ಸಲಿರೋ ತಂದೆ ಒಂದ್ ಕಡೆ ಆದ್ರೆ ಜೊತೆಲಿ ಹುಟ್ಟಿಲ್ಲ ಅಂತ ಗೊತ್ತಿದ್ರು ತನ್ ತಮ್ಮಂದ್ರಿಗಿಂತ ಹೆಚ್ಚಾಗಿ ಪ್ರೀತಿ ಕೊಟ್ಟು ಸಾಕಿರೋ ನೀವ್ ಒಂದ್ ಕಡೆ ಅಣ್ಣ. ಅಣ್ಣ, ನಿಮ್ ಮನೇಲಿ ಶ್ರೀಮಂತಿಕೆಯಿಂದ ಇರ್ಬೋದು, ಆದ್ರೆ ನಿಮ್ ಎಲ್ರ ಹೃದಯದಲ್ಲಿ ಪ್ರೀತಿ ಅನ್ನೋ ಶ್ರೀಮಂತಿಕೆ ಇದೆ. ಇವತ್ತು ಹೇಳ್ತಿದ್ದೀನಲ್ಲ, ನಾನ್ ನಿಮ್ ಮನೆಗೆ ಗೊತ್ತಿದ್ದು ನಿಮ್ ಎಲ್ರ ಮಧ್ಯೆ ಇರೋದು ನಿಜವಾಗ್ಲೂ ನನ್ನ ಅದೃಷ್ಟ ಅಣ್ಣ, ನನ್ನ ಅದೃಷ್ಟ. ನೀನ್ ಸಮಾಧಾನ ಮಾಡ್ಕೊ ಬಾಬಾ. ಅದೆಷ್ಟು ಕಾಯ್ತಾ ಇರ್ತಾರೆ, ಹೋಗೋಣ. ಹಲೋ, ಏನ್ರ ಅಣ್ಣ ಬಂದ್ರು ಮರ್ಯಾದೆ ಕೊಡದೆ ಹಂಗೆ ಕೂತಿದ್ದೀರಾ? ಇನ್ನೇನಪ್ಪ ಮಾಡ್ಬೇಕಿತ್ತು? ನೀನ್ ಬಂದೆ ಅಂತ ಬ್ಯಾನ್ ಸೆಟ್ ಅವನ್ನ ಕರ್ಸಿ ಆತಿ ಎತ್ತಿ ಡ್ಯಾನ್ಸ್ ಮಾಡಿ ಒಳಗೆ ಮಾಡ್ಬೇಕಿತ್ತ? ನೀವ್ ಹಂಗ್ ಮಾಡ್ತೀರಾದ್ರೆ ನನಗೇನೋ ಬೇಜಾರಿಲ್ಲಪ್ಪ. ನೋಡ್ರಿ ಮಾಡ್ತೀರಾ ಆತ?
ಮೊದಲು ಅಡುಗೆ ಮನೆಗೆ ಹೋಗಿ ಪಾತ್ರೆ ತೊಳಿ. ಆಮೇಲೆ ಅದಕ್ಕೆ ಬಂದ್ರೆ ಸರಿಯಾಗಿ ಬೀಳ್ಬೋದು. ಬಂದ್ರೆ ಅಂದ್ರೆ ಅಮ್ಮವ್ರ ಮನೇಲಿ ಇಲ್ವಾ? ಜಾಸ್ತಿ ನುಲಿಬೇಡ. ಅತ್ತಿಯ ವೈನ್ ಹತ್ರ ಏನೋ ಮಾತಾಡ್ಬೇಕು ಅಂತ ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ. ಅಂತ ಹಣೆ ಬರ ನೋಡ್ರು. ಅವ್ರಿಗೆ ನನ್ನ ಜೊತೆ ಮಾತಾಡೋ ಟೈಮ್ ಇಲ್ಲ. ಆದ್ರೆ ಮಾವು ಜೊತೆ ಮಾತಾಡಕ್ಕೆ ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ. ಏನ್ ಮಾಡ್ತೀಯಾ? ಸರಿ, ಅಣ್ಣ ಏನು ಗೊತ್ತಿಲ್ಲ. ಅಣ್ಣ ಮನೆಗೆ ಐಟಮ್ಸ್ ತರಬೇಕು ಅಂತ ಬ್ಯಾಗ್ ತೊಗೊಂಡೋದ. ಅಂದ್ರೆ ನಿಮ್ ಮದ್ಕೆನೂ ಮನೇಲಿಲ್ಲ, ಅಣ್ಣನೂ ಮನೇಲಿಲ್ಲ. ಹೊಟ್ಟೆ ಬರ ಸಿಕ್ಕಾಬಿಟ್ಟೆ ಹಸಿದಾಗಿಲ್ಲ. ಕಡ್ಡಿ ತಿನ್ನಕ್ಕೆ ಏನಾದ್ರು ಇದೆಯಾ? ಏನು ಇಲ್ದಿರೋದಕ್ಕೆ ನಾವು ಹಸ್ಕೊಂಡು ಕಾಯ್ಕೊಂಡಿರೋದು. ಅತ್ತಿಗೆ ಹೋಗ್ತಾ ವೈನ್ ಕರ್ಕೊಂಡು ಹೋದ್ರಿ, ಬರ್ತಾ ಅಣ್ಣನ್ ಕರ್ಕೊ ಬರ್ತಿದ್ರೆ. ಇಲ್ಲ ಇಲ್ಲ, ಎಲ್ಲಿಗೆ ಹೋಗಿದ್ದೆ ಕಣ? ಮೇಡಮ್ ನೀವೆಲ್ಲ ಹೋಗಿದ್ರಿ? ನಾನಿಲ್ಲೇ ಸ್ವಲ್ಪ ಹೊರಗಡೆ ಹೋಗಿದ್ದೆ. ಮತ್ತೆ ಮೈ ಅಪ್ಪನ ಕರ್ಕೊಂಡು ಹೋದ್ರಿ ಅಂತಂದ? ಇಲ್ಲೇ ಸ್ವಲ್ಪ ದೂರ ಕರ್ಕೊಂಡು ಹೋಗಿದ್ದೆ. ಮತ್ತೆ ವೈನ್ ಕರ್ಕೊಂಡು ಹೋಗಿ ಇವಾಗ ಅಣ್ಣನ ಜೊತೆ ಬರ್ತಿದಾರಲ್ಲ ಅದಕ್ಕೆ. ನಮ್ ದಾರಿಲಿ ಬರ್ಬೇಕಾದ್ರೆ ಅಣ್ಣ ಸಿಕ್ಕಿದ್ರು, ಹಾಗೆ ಅವರನ್ನು ಕರ್ಕೊಂಡ್ ಬಂದೆ. ಹೌದು ಕಣ. ನಾನು ನಡ್ಕೊಂಡು ಬರ್ತಾ ಇದ್ದೆ. ಚಂದನ ಬಂದು ಯಾಕಣ್ಣ ನಡ್ಕೊಂಡು ಹೋಗ್ತೀರಾ, ನನ್ನ ಜೊತೆ ಬನ್ನಿ ಮನೆವರೆಗೂ ಅಂತ ಹೇಳಿದ್ಲು. ಅದಕ್ಕೆ ಬಂದೆ. ಅಂಗಡಿಗೆ ಹೋಗಿದ್ದೆ ತಿದ್ಯಾ? ಏನು ತಂದಿಲ್ಲ? ಅದು ಚಿಕನ್ ಮಾಡೋಣ ಅಂತ ಅನ್ಕೊಂಡೆ ಕಣ, ಅದಕ್ಕೆ ಏನೂ ತರಲಿಲ್ಲ. ಮತ್ತೆ ಚಿಕನ್ ಎಲ್ಲಿ? ಈಗ ಬೆಳಗಿನ ಟೈಮಲ್ಲೂ ಈಗ ದೋಸೆ ಮಾಡ್ತೀನಿ, ಮಧ್ಯಾಹ್ನ ಹೋಗಿ ಚಿಕನ್ ತೊಗೊಂಡ್ಬರ್ತೀನಿ. ಮತ್ತೆ ಯಾಕಣ ಅಂಗಡಿಗೆ ಹೋಗಿದ್ದೆ? ಅಯ್ಯೋ ಅವ್ನು ಬೋದ್ಮೇಲೆ ಅನಿಸ್ತು ಕಣ, ಅದಕ್ಕೆ ವಾಪಸ್ ಬಂದೆ. ಸರಿ, ಇವಾಗ ರಾಮನ್ ಶೈಲಿ. ಅಂಕಲ್, ನಾನ್ ಗಾಡಿ ಬರಲ್ಲ ನಡ್ಕೊಂಡ್ ಬರ್ತೀನಿ ಅಂತ ಅಂದ್ರು, ಅದಕ್ಕೆ ನಾನು ಬಂದೆ. ಸರಿ, ಅವನ್ ಯಾಕೆ ಕರ್ಕೊಂಡೋದ್ರಿ? ಏನ್ ವಿಷಯ? ನೀವೇನ್ ಪೊಲೀಸಾ? ಒಂದಾದ್ಮೇಲೆ ಒಂದು ಕ್ವಶನ್ ಕೇಳ್ತಾನೆ ಇದೀರಲ್ಲ. ಅಂಕಲ್ನ ಯಾಕೆ ಕರ್ಕೊಂಡು ಹೋದ್ರಿ ಅಂತ ಕೇಳ್ತೀರಾ, ಅಣ್ಣನ ಯಾಕೆ ಕರ್ಕೊಂಡು ಬಂದ್ರಿ ಅಂತ ಕೇಳ್ತೀರಾ. ಈ ಮನೆ ನಾನು ಏನ್ ಮಾಡೋದು ನಿಮ್ಮನ್ನ ಕೇಳ ಮಾಡ್ಬೇಕಾ? ಏನ ಇದು? ಇವ್ರು ಒಂದೇ ನಿಮಿಷಕ್ಕೆ ಹಿಂಗ್ ಸುನಾಮಿ ಎಪ್ಸ್ಬಿಟ್ರು. ಅದಕ್ಕೆ ಹತ್ರ ಹುಷಾರಾಗಿರು ಅಂತ ಹೇಳೋದು. ಅಯ್ಯೋ, ಇವತ್ತು ಯಾಕೋ ನನ್ನ ಟೈಮೇ ಸರಿ ಇಲ್ಲ ಅಣ್ಣ. ತುಂಬಾ ಹೊಟ್ಟೆ ಹಶ್ವಾಗ್ತಿದೆ. ದೋಸೆ ಗೀಸೆ ಎಲ್ಲ ಮಾಡ್ಬೇಡ, ನೀನು ಬಿರಿಯಾನಿನೇ ಮಾಡು. ಆಯ್ತು ಕಣೋ, ಬಿರಿಯಾನಿ ಮಾಡ್ಕೊಡ್ತೀನಿ. ಕಂಟಿ ನೀನು ಬೇಗ ಹೋಗಿ ಚಿಕನ್ ತಂದ್ಬಿಡು. 20 ನಿಮಿಷ ಬಿರಿಯಾನಿ ರೆಡಿ ಮಾಡ್ತೀನಿ. ಇವಾಗ ಅವಾಗಿಂದ ಹಸು ಹಸು ಅಂತ ಬಡ್ಕೋತಿದ್ದೆ, ಈಗ ಬಿರಿಯಾನಿ ರೆಡಿ ಆಗೋವರೆಗೂ ತಡ್ಕೋತ್ಯಾ? ಬಿರಿಯಾನಿ ಸಿಗುತ್ತೆ ಅಂದ್ರೆ ತಡ್ಕೋತೀನಿ, ಒಳ್ಳೇದು ಸಿಗುತ್ತೆ ಅಂದ್ರೆ ಕಾಯೋ ತಾಳ್ಮೆನ ಬೆಳೆಸ್ಕೋಬೇಕು ಕಣ. ಏನು ಕಲ್ತ್ಕೋಬೇಕಾಗತ್ತೆ. ಗೊತ್ತು. ಬಿರಿಯಾನಿ ಸ್ಮೆಲ್ಗೆ ಹಸು ಜಾಸ್ತಿ ಆಗೋಯ್ತು. ಬೇಗ ಹಾಕಣ. ಆಯ್ತು ಕಣ, 2 ನಿಮಿಷ. ಅದಕ್ಕೆ ಅಂತಾನೆ 2 ದಿನಕ್ಕಾಗನ್ನ ಒಂದೇ ಸರಿ ತಿಂತೀಯ ಅಂತ ಗೊತ್ತು. ಅಣ್ಣ ಏನ್ ಆತ್ ಮಾಡ್ತಿದ್ಯಾಣ, ಇಷ್ಟೊಂದು ಗಮ್ ಅಂತಿದೆ. ಹೌದಾ? ಅಷ್ಟು ಗೊತ್ತಾಗಲ್ಲ ನಮಗೆ. ಅದು ಅಣ್ಣ ಮಾಡ್ತಾರೋ ಬಿರಿಯಾನಿ ಎಲ್ಲ ಚಂದನ ಅವರು ಸೇರಿ ಈರುಳ್ಳಿ ಕಟ್ ಮಾಡ್ಕೊಡ್ತಾ ಇದಾರಲ್ಲ, ಅವರು ಸೇರಿ ಅಡಿಗೆ ಮಾಡ್ತಾರಕ್ಕೆ ಬಿರಿಯಾನಿ ಎಕ್ಸ್ಟ್ರಾ ಟೇಸ್ಟ್ ಆಗ್ಬಿದೆ ಅಷ್ಟೇ. ಇದಕ್ಕೇನ್ ಕಡಿಮೆ ಇಲ್ಲ. ಏನಾದ್ರು ಹೇಳಿದ್ರು ಮೇಡಮ್? ಅಣ್ಣ ಸಕ್ಕತ್ತಾಗಿದೆ. ಇನ್ನೊಂದ್ಸರಿ ಟೇಸ್ಟ್ ಮಾಡಮ್ಮ. ಅಣ್ಣ ಫುಲ್ ಒತ್ತೆ ಉಸ್ತಾ ಇದಾರೆ. ಅಣ್ಣ ಹೊಟ್ಟೆ ತುಂಬಾ ಶಾರ್ಟ್ ಇದೆ, ವೈನಿಂಗ್ ಶುರು ಮಾಡೋಣ. ನೀನ್ ಇವತ್ತು ಸ್ನಾನ ಮಾಡಿದ್ಯಾ? ಅದೇ ಸ್ನಾನ, ಅದು ಕ್ಲೈಮೇಟ್ ಹೇಗಿದೆಯಲ್ಲ, ಅದಕ್ಕೆ ಇವತ್ತು ಸ್ನಾನ ಮಾಡಿದ್ರೆ ಆಮೇಲೆ ತುಂಬಾ ಚಳಿ ಆಗುತ್ತೆ, ಚಳಿ ಆದ್ರೆ ಕೋಲ್ಡ್ ಆಗುತ್ತೆ. ಅದಕ್ಕೆ ಇವತ್ತು ಸ್ನಾನ ಮಾಡೋದಕ್ಕೆ ರಜೆ ಹಾಕಿವಿ. ಹಾಗಾದ್ರೆ ಇವತ್ತು ಬಿರಿಯಾನಿಗೂ ರಜೆ, ಓಕೆನಾ? ಬೇಡ ನಾನು ಸ್ನಾನ ಮಾಡ್ಕೊ ಬರ್ತೀನಿ. ಅಣ್ಣ ನಾನು ಬರೋವರೆಗೂ ಬಿರಿಯಾನಿ ಯಾರಿಗೂ ಹಾಕೋರ್ಬಿಡೋಣ. ಆಮೇಲೆ ಅವರೇ ನನಗೆ ಜಾಸ್ತಿ ತಿನ್ಕೊಡ್ತಾನೆ. ಅಯ್ಯ, ಅದಕ್ಕೆ ಪ್ಲೀಸ್ ಅಣ್ಣ. ಸರಿ ಕಣ, ಹೋಗು. ಕಂಡಿ ಬಾರು, ನೀನು ರುಚಿಗಳ. ಇವನು ನಕ್ಕೊಟ್ರಾಗಲ್ಲ. ಮೇಡಮ್ ಯಾಕೆ ಮೇಡಮ್ ಹೊಡೆದ್ರಿ? ಮೈ ಸ್ನಾನ ಮಾಡಿ ಬರ್ತೀನಿ ಅಂತ ಹೇಳ್ದ ಅಲ್ವಾ? ಏನ್ ನಿಮ್ಗೆ ಅಷ್ಟೊಂದು ಅರ್ಜೆಂಟು? ಮೇಡಮ್ ತಡ್ಕೊಳಕ್ಕಾಗ್ತಿಲ್ಲ, ಹೊಟ್ಟೆ ಹಶ್ವಾಗ್ತಿದೆ. ಒಂದ್ 10 ನಿಮಿಷ ತಡ್ಕೊಂಡ್ರೆ ಏನೂ ಆಗಲ್ಲ. ಹರಿಯವ್ರೆ, ಹೋಗಿ ಕೂತ್ಕೊಳ್ಳಿ. ಬೇಕಾಗಿತ್ತ ನಿನಗೆ? ಕೂತ್ಕೊಳ್ಳ ಸುಮ್ಮನೆ. ಏನಣ್ಣ ಅದು ಬಾಕ್ಸು? ಏನಿಲ್ಲಮ್ಮ, ಬಿರಿಯಾನಿ ಚೆನ್ನಾಗಿದೆಯಲ್ಲ ಅದಕ್ಕೆ. ಅದಕ್ಕೇನಣ್ಣ? ಅದಕ್ಕೆ ಅಯ್ಯೋ ಅದೇನು ಅಂತ ಹೇಳೋಣ. ಮಹಿಮವ್ರಿಗೂ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ. ಇಬ್ಬರದು ಲವ್ ಲ್ಯಾಂಗ್ವೇಜ್ ಅಡ್ಗೆ ಊಟ ಅನ್ಸುತ್ತೆ. ಹೋಗೋಣ, ಅದಕ್ಕೆ ಅನ್ಸುತ್ತೆ ಅವರು ಆ ಕಡೆಯಿಂದ ಅಡಿಗೆ ಮಾಡಿ ಕೊಟ್ಟು ಕಳ್ಸೋದು, ಅಣ್ಣ ಈ ಕಡೆಯಿಂದ ಅಡಿಗೆ ಮಾಡಿ ತಗೊಂಡೋಗೋದು. ಚೆನ್ನಾಗಿದೆ, ನಡೀಲಿ. ಹರಿಯವ್ರೆ, ಸ್ವಲ್ಪ ಸುಮ್ಮನೆ. ಹಲೋ ಮೇಡಮ್, ನಾವು ಇದೀವಿ, ಸ್ವಲ್ಪ ನೋಡ್ಕೊಂಡು ತುಂಬಿಸಿ. ಸರಿ ಬರ್ತೀನಿ. ಮೈ ಸ್ನಾನ ಮುಗಿಸ್ಕೊಂಡು ಬರೋಷ್ಟು ಬಂದ್ಬಿಡ್ತೀನಮ್ಮ. ಸರಿ ಅಣ್ಣ, ಹುಷಾರು. ಅಣ್ಣ ಆರಾಮಾಗಿ ನಿಧಾನಕ್ಕೆ ಹೋಗ್ಬಾ. ಮೈನ್ ಬೇಕಾದ್ರೆ ಇನ್ನೊಂದ್ಸಲ ಸ್ನಾನ ಕಳಿಸ್ತೀನಿ. ಹೋಗೋಣ ಬಂದ. ಯಾಕೆ ನಿಂಗೆ ಹೋಗ್ಲಿ ಅಣ್ಣ? ಮೈ ನೀವು ಸ್ನಾನಕ್ಕೆ ಹೋಗುತ್ತೆ, ಬಿರಿಯಾನಿ ಟೇಸ್ಟ್ ಮಾಡಿ ನೋಡೋಣಲ್ಲ, ಅದಕ್ಕೆ ಆ ಕಡೆ ಹೋಗ್ಲಿ ಅಂತ ಕಾಯ್ಕೊಂಡಿರ್ತಾನೆ. ಹೌದಾ? ಮೇಡಮ್ ಒಳಗಡೆ ಏನಾದ್ರು ಕೆಲಸ ಇದ್ರೆ ಅದು ನೋಡಿ, ನಾವಿಲ್ಲಿ ಇರ್ತೀವಿ, ನೋಡ್ಕೋತೀವಿ. ಯಾಕೆ ಇದನ್ನ ಖಾಲಿ ಮಾಡೋದಕ್ಕ? ಹೆಸರು ಹೇಳ್ಬೇಕು, ಅದಿಷ್ಟ ಆದ್ರೆ ಕೇಳ್ತೀನಿ. ಅದಕ್ಕೆ ಹೇಳ್ತೀನಿ, ನಿಮ್ ಕಡೆಯ ಏನಯ್ಯ ಮನುಷ್ಯನೇ ಅಲ್ಲ, ಸುಮ್ಮನೆ ಬಿಡಲ್ಲ, ಸಾಯ್